ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿಮ್ಮ ಕಲಕುಂಟೆ ಸಮೀಪದ ಎಚ್‌ಪಿ ಪೆಟ್ರೋಲ್ ಬಂಕ್‌ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಬಾಟಲ್ ಹಾಗೂ ಕ್ಯಾನ್‌ಗಳಿಗೆ ತುಂಬಿಕೊಡದ ವಿಚಾರವಾಗಿ ಸಾರ್ವಜನಿಕರು ಮತ್ತು ಸಿಬ್ಬಂದಿ ನಡುವೆ ಗಲಾಟೆ ನಡೆದ ಘಟನೆ ವರದಿಯಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶದಂತೆ ಯಾವುದೇ ಕಾರಣಕ್ಕೂ ಬಾಟಲ್ ಅಥವಾ ಕ್ಯಾನ್‌ಗಳಿಗೆ ಇಂಧನ ನೀಡದಿರುವ ಕ್ರಮಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಕಲಕುಂಟೆ ಬಳಿಯ ಎಚ್‌ಪಿ ಪೆಟ್ರೋಲ್ ಬಂಕ್‌ನಲ್ಲಿ ಬಾಟಲ್ ಹಾಗೂ ಕ್ಯಾನ್‌ಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ನೀಡಲು ಸಿಬ್ಬಂದಿ ನಿರಾಕರಿಸಿದ್ದರಿಂದ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಜಿಲ್ಲಾಧಿಕಾರಿಗಳು ಹೊರಡಿಸಿರುವ ಆದೇಶದ ಪ್ರಕಾರ ಸುರಕ್ಷತಾ ಕಾರಣಗಳಿಂದ ಯಾವುದೇ ವ್ಯಕ್ತಿಗೆ ಬಾಟಲ್ ಅಥವಾ ಕ್ಯಾನ್‌ನಲ್ಲಿ ಇಂಧನ ನೀಡದಂತೆ ಸೂಚನೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಂಕ್ ಸಿಬ್ಬಂದಿ ನಿಯಮ ಪಾಲನೆ ಮಾಡಿದ್ದು ಸಾರ್ವಜನಿಕರಿಗೆ ಇಂಧನ ನೀಡಲು ನಿರಾಕರಿಸಿದ್ದಾರೆ. ಆದರೆ ಟ್ರ್ಯಾಕ್ಟರ್, ಟಿಲ್ಲರ್ ಸೇರಿದಂತೆ ಕೃಷಿ ಯಂತ್ರೋಪಕರಣಗಳು ದಾರಿ ಮಧ್ಯೆ ಇಂಧನ ಖಾಲಿಯಾಗಿ ನಿಂತರೆ ಹೇಗೆ ಇಂಧನ ಪಡೆಯಬೇಕು ಎಂದು ಸಾರ್ವಜನಿಕರು ಪ್ರಶ್ನಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾಹನದಲ್ಲಿ ಪೆಟ್ರೋಲ್ ಖಾಲಿಯಾದ ಸಂದರ್ಭದಲ್ಲಿ ಬಾಟಲ್ ತೆಗೆದುಕೊಂಡು ಬಂದರೂ ಇಂಧನ ನೀಡದಿರುವುದರಿಂದ ಸವಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಸರ್ಕಾರದ ಆದೇಶ ಮತ್ತು ಸಾರ್ವಜನಿಕರ ಅಗತ್ಯಗಳ ನಡುವೆ ಉಂಟಾಗಿರುವ ಈ ಗೊಂದಲಕ್ಕೆ ಸೂಕ್ತ ಪರಿಹಾರ ಕಲ್ಪಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಎತ್ಕೊಂಡು ಬರುವಾಗ ಏನಾದರೂ ಗಾಡಿಯಲ್ಲಿ ಏನಾದರೂ ಪೆಟ್ರೋಲ್ ಆಗೋದ್ರೆ ಇಲ್ಲಿ ಬಂದು ಪೆಟ್ರೋಲ್ ಬಂಕ್ ಅಲ್ಲಿ ಎತ್ಕೊಂಡು ಬಂದು ಪೆಟ್ರೋಲ್ ಹಾಕ್ಸಿದ್ರೆ ರೈತರಿಗೆ ಹೂವು ಬೆಳೆನೂ ನಷ್ಟ ಆಗುತ್ತೆ. ಹೂವು ಅದು ಟೈಮಿಂಗ್ ಹೂವು ಬಾಡೋಗುತ್ತೆ ಬಿಸಿಲಿಗೆ. ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಮಕ್ಕಳು ಶಾಲೆಗೆ ಕರ್ಕೊಂಡು ಬರಬೇಕಾದ್ರೆ ಪೆಟ್ರೋಲ್ ಆಗೋದ್ರು ಮಕ್ಕಳು ಅವತ್ತು ಪೆಟ್ರೋಲ್ ಇವ್ರು ಕೊಡಲಿಲ್ಲ ಅಂದ್ರೂ ಅವ್ರು ಅವತ್ತು ಶಾಲೆಗೆ ಹೋಗಲ್ಲ. ಇದೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಜನಗಳಿಗೆ. ಇವ್ರು ಏನು ಮಾಡಬೇಕು, ಇಲ್ಲ ಕಾನೂನುಬದ್ಧವಾಗಿ ಪ್ರತಿಯೊಬ್ಬರಿಗೂ ಇಷ್ಟು ಲೀಟ್ರ್ ಕೊಡ್ತೀವಿ ಅಂತ ಬಾಟ್ಲಿಗೆ ಅಂತೇಳಿ ಫಿಕ್ಸ್ ಮಾಡಬೇಕು, ಕೊಡಲೇಬೇಕು. ಇಲ್ಲ ಎಲ್ಲೋ ಒಂದು 10 ಕಿಲೋಮೀಟರ್ ಟ್ಯಾಕ್ಸ್ ಉಳ್ತಾ ಇರ್ತಾನೆ ರೈತರದ್ದು, ಅಲ್ಲಿ ಡೀಸೆಲ್ ಕಮ್ಮಿ ಇರುತ್ತೆ, ಇಲ್ಲಿಂದ ಎತ್ಕೊಂಡೋಗಿ ಡೀಸೆಲ್ ಹಾಕೊಬೇಕು. ಆಗ ಇವ್ರು ಕೊಡ್ಲಿಲ್ಲ ಅಂದ್ರೆ ಟ್ಯಾಕ್ಸ್ ಅಲ್ಲೇ ಇರುತ್ತೆ, ರೈತರಿಗೆ ಉಳ್ಳೋದಕ್ಕೂ ಸಮಸ್ಯೆ ಆಗುತ್ತೆ. ಇದು ಮತ್ತೆ ಸರ್ಕಾರನೇ ಬಂದು ಅವ್ರಿಗೆಲ್ಲ ನೇರವಣೆ ಮಾಡಿಬಿಡಿ. ವಾಟರ್ ಬಾಟ್ಲ್ ಏನ್ ಕೊಟ್ರು, ಕ್ಯಾನ್ ಏನು ಕೊಟ್ರು ಅವರು? ಈಗ ಲಾರಿ, ಟೆಂಪೋ ಪ್ರತಿಯೊಂದು ಕಬ್ಬಣ ಟ್ಯಾಂಕ್, ಡೀಸೆಲ್ ಟ್ಯಾಂಕ್, ಇವೆಲ್ಲ ಪೈಬರ್ ಟ್ಯಾಂಕ್ ಮಾಡಿದ್ದಾನೆ. ಅದು ಪ್ಲಾಸ್ಟಿಕ್ ಎತ್ತಾನೆ, ಅದಕ್ಕೂ ಆಗ್ಬಾರ್ದು, ಅದನ್ನು ನಿಲ್ಸ್ಬಿಡ್ಬೇಕು ಅವರು. ಇದು ಪ್ಲಾಸ್ಟಿಕ್ ಟ್ಯಾಂಕ್ ಲಾರಿಗೆ ಹಾಕಲ್ಲ, ಅಲ್ಲಿಗೆ ಎತ್ಕೊಂಡು ಬಂದು ಮಾತ್ರ ಇಲ್ಲಿ ಮಾತ್ರ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ಯಾಕೆ ಕೊಡಲ್ಲ? ವರದಿಗಾರರು ಮೋಹನ್ ಕುಮಾರ್, PTV ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ.